ರಾಜ್ಯದಲ್ಲಿ ಭೀಕರ ಬರ ತಾಂಡವಾಡ್ತಾ ಇದೆ. ಒಂದು ಕಡೆಯಲ್ಲಿ ಹನಿ ನೀರಿಗೂ ತಾತ್ವಾರ, ಮತ್ತೊಂದು ಕಡೆಯಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇದರ ನಡುವೆ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಗ್ಯಾರಂಟಿ. ರಾಜ್ಯದ ಜನರಿಗೆ ವಿದ್ಯುತ್ ದರ ಹೆಚ್ಚಳ ಆಗುವ ಶಾಕಿಂಗ್ ನ್ಯೂಸ್ ಇದು. ವಿದ್ಯುತ್ ದರ ಪರಿಷ್ಕರಣೆಗೆ ಕೆಇಆರ್ಸಿ ಸಜ್ಜು ಆಗಿದೆ. ಹೆಸ್ಕಾಂನ ದರವನ್ನು ಹೆಚ್ಚಳ ಆಧಾರದ ಮೇಲೆ ದರ ನಿಗದಿ ಆಗುತ್ತೆ. ಇವತ್ತು ಸಂಜೆ 4 ಗಂಟೆಗೆ ದರ ಹೆಚ್ಚಳ ಪ್ರಕಟ ಆಗುತ್ತೆ. ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದು ಗೃಹ ಬಳಕೆ, ಕಾರ್ಖಾನೆ ಸೇರಿ 5 ಹೆಸ್ಕಾಂಗಳ ದರದಿ ನಿಗದಿ ಆಗುತ್ತೆ. 4 ಗಂಟೆಗೆ ಇದು ಎಷ್ಟೆಷ್ಟು ಹೆಚ್ಚಳ ಆಗುತ್ತೆ ಅನ್ನೋದು ಪ್ರಕಟ ಆಗುತ್ತೆ. ಹೆಸ್ಕಾಂಗಳ ಪ್ರಸ್ತಾವನೆಗೆ ಇಂದು ಕೆಇಆರ್ಸಿ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತೆ. 4 ಗಂಟೆಗೆ ಮಾರ್ಚ್ 1ರಿಂದ ಅನ್ವಯ ಆಗುವಂತೆ ಹೊಸ ದರ ಪರಿಷ್ಕರಣೆಯನ್ನು ಮಾಡ್ತಾರೆ. ಆ ಮೂಲಕ ಮೊದಲೇ ಜನ ಕೆಲಸ ಕಾರ್ಯ ಇಲ್ಲದೆ ಸಂಪೂರ್ಣವಾಗಿ ಈಗ ಸ್ವರ್ಗೋಗಿ ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರತಿ ವಸ್ತುವಿನ ಬೆಲೆ ಕೂಡ ಏರಿಕೆ ಆಗಿದೆ. ಪೆಟ್ರೋಲ್, ಡೀಸೆಲ್, ಮಗದೊಂದು ಗೃಹ ಬಳಕೆ ವಸ್ತುಗಳು, ನೀರಿನ ಬಿಲ್ ಕೂಡ ಜಾಸ್ತಿ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ಕರೆಂಟ್ ಬಿಲ್ ಕೂಡ ಅಥವಾ ಕರೆಂಟ್ ದರವನ್ನು ಪರಿಷ್ಕರಣೆ ಮಾಡುವಂಥ ಈ ತೀರ್ಮಾನ ಜನರಿಗೆ ಬಿಸಿ ಕಡಲೆ ಅಂತೂ, ಕಬ್ಬಿಣದ ಕಡಲೆ ಅಂತೂ ಆಗೋದು ಗ್ಯಾರಂಟಿ. ಇವತ್ತು 4 ಗಂಟೆಗೆ ಪ್ರಕಟ ಆಗುತ್ತೆ. ಇನ್ನು ಸದನದಲ್ಲಿ ದೇಶ ವಿರೋಧಿ ಹೇಳಿಕೆಯನ್ನ ಕೊಟ್ಟಂತ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕರ್ನಾಟಕ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳ ನಿರಾಸನಗೊಳಿಸುವ ವಿಧೇಯಕ 2024 ಅಂತರ ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024 ಸಿಗರೆಟ್ಗಳು ಮತ್ತು ಇತರ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಉತ್ಪಾದನೆ, ಸರಬರಾಜು ಮತ್ತು ವಿತರಣೆಯ ವಿನಿಯಮನ ಕರ್ನಾಟಕ ತಿದ್ದುಪಡಿ ವಿಧೇಯಕ 2024. 5ನೇದು ಗದಗ ಬೆಟ್ಟಗಿರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕ 2024. ಈಗ ಅಧ್ಯಕ್ಷರೇ ಯಾಕೆ ಬಂಧಿಸಿಲ್ಲ ಅವ್ರನ್ನ? ಇಷ್ಟೊತ್ತಾದ್ರು ಯಾಕೆ ಬಂಧಿಸಿಲ್ಲ? ಇಷ್ಟೊತ್ತಾದ್ರು ಯಾಕೆ ಸಭೆಯನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಂದೂಡಲಾಗಿದೆ. ವಿಧಾನಸಭೆ ಕಲಾಪವನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಂದೂಡಿಕೆ ಮಾಡಿ ಸ್ಪೀಕರ್ ಇಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಗದ್ದಲ, ಕೋಲಾಹಲ, ಗಲಾಟೆಯ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಮಾತನಾಡಿದ್ರು. ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ದೇಶ ಪ್ರೇಮದ ಪಾಠ ಕಾಂಗ್ರೆಸ್ಗೆ ಬೇಕಾಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಏನೇನಾಯ್ತು ನಿನ್ನೆ ಹೈಡ್ರಾಮಾ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಎಷ್ಟು ಸೀರಿಯಸ್ ಇಶ್ಯೂ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಗದ್ದಲ ಕೋಲಾಹಲದ ನಡುವೆ ಈಗ ಸದನವನ್ನ, ವಿಧಾನಸಭೆ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ, ಜಿಲ್ಲಾ ಕೇಂದ್ರಗಳ ಮುಂದೆ ಬಿಜೆಪಿ ಯಾವಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆಯನ್ನ ನಿನ್ನೆ ಶಕ್ತಿ ಸೌಧದ ಮುಂದೆ, ಆಡಳಿತ ಸೌಧದ ಮುಂದೆ ಘೋಷಣೆಯನ್ನ ಮೊಳಗಿಸಿದ್ರು ಅಥವಾ ಈ ಜಿಂದಾಬಾದ್ ಅನ್ನೋ ಮಾತನ್ನಾಡಿದ್ರು, ಬಿಜೆಪಿ ರೊಚ್ಚಿಗೆದ್ದು ನಿನ್ನೆ ರಾತ್ರಿಯಿಂದಲೇ ತಡರಾತ್ರಿವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡಿತ್ತು. ಇವತ್ತು ಸದನದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದೆ. ಜಟಾಪಟಿಗೂ ಕೂಡ ಇವತ್ತು ಸದನ ಕಾರಣ ಆಗಿತ್ತು. ಆ ಕಾರಣ ಮಾನ್ಯ ಸ್ಪೀಕರ್ ಯುಟಿ ಖಾದರ್ ಸದನವನ್ನ ನಾಳೆಗೆ ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ವಿಧಾನಸಭೆ ಕಲಾಪ ನಡೆಯುತ್ತೆ.